ಬಾಗಿಲು ತೆಗೆದ ಕೃಷಿ ತಾಪಂಡಗೆ ಬಿಗ್ ಶಾಕ್ ಎದುರಾಗಿತ್ತು. ವೈಶಾಖ್ ಶವ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸ್ಯಾಂಡಲ್ವುಡ್ ನಟಿ. ನಿನ್ನೆ ರಾತ್ರಿ 11:30 ಮನೆಗೆ ಬಂದಿದ್ರು. ಆಗ ಗೊತ್ತಾಗಿದೆ ಘಟನೆ ಏನೇನಾಗಿದೆ ಅಂತ. ಫ್ಯಾನ್ಗೆ ನೇಣು ಬಿಗಿದುಕೊಂಡಿರೋದನ್ನ ನೋಡಿ ನಟಿ ಶಾಕ್ಗೆ ಒಳಗಾಗಿದ್ರು. 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ನಟಿ. ಈ ಹಿಂದೆ ಕೂಡ ಇಬ್ಬರ ನಡುವೆ ಒಂದಷ್ಟು ಮನಸ್ತಾಪ ಆಗಿತ್ತು ಅನ್ಸುತ್ತೆ. ಅದಾದ ನಂತರದಲ್ಲಿ ತಮ್ಮ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಧ್ಯಾನ ಮಾಡೋದಕ್ಕೆ ಕ್ಷೇಮನಗರಕ್ಕಂತ ಹೋಗಿದ್ರು. ಅದಾದ ನಂತರದಲ್ಲಿ ಕರೆ ಮಾಡಿದ್ದಾರೆ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ಆಯ್ತು. ಅದಾದ ನಂತರದಲ್ಲಿ ಇಲ್ಲ, ನಾನು ಬರೋವರೆಗಾದ್ರೂ ಅಟ್ಲೀಸ್ಟ್ ವೆಯ್ಟ್ ಮಾಡು ಅಂತ ಹೇಳಿದ್ರು. ಆದ್ರೆ ಕೋಪದ ಕೈಗೋ ಅಥವಾ ಡಿಪ್ರೆಷನ್ಗೆ ಒಳಗಾದ್ರೋ ಅವರಿಬ್ಬರ ಮಧ್ಯೆ ಅದು ಯಾವ ಮಾತುಕತೆ ಆಯ್ತೋ ಗೊತ್ತಿಲ್ಲ, ಸೂಸೈಡ್ ಮಾಡ್ಕೊಂಡಾಗಿತ್ತು. ನಟಿ ಬಂದು ಡೋರ್ ಓಪನ್ ಮಾಡಿದ್ರೆ, ಯಾಕಂದ್ರೆ ಆ ಡೋರ್ಗೆ ಎರಡು ಕೀ ಒಂದು ವೈಶಾಖ್ ಹತ್ರ ಇದ್ರೆ ಮತ್ತೊಂದು ಕೃಷಿ ಹತ್ರ ಇತ್ತು. ಬಂದು ಓಪನ್ ಮಾಡಿ ನೋಡ್ತಾರೆ ಡೋರನ್ನ. ಸೂಸೈಡ್ ಮಾಡಿಕೊಂಡು ನೇಣು ಬಿಗಿದ ಪರಿಸ್ಥಿತಿಯಲ್ಲಿದ್ರು. ನೋಡಿ ಕ್ಷಣಕಾಲ ಅದೆಂಥವ್ರಿಗಾದ್ರೂ ಕೂಡ ದಂಗು ಬಗಿದ ರೀತಿಯಲ್ಲಾಗತ್ತೆ, ಸಿಡಿಲು ಬಡದಂತಾಗತ್ತೆ. ಅದೇ ರೀತಿ ಆಗಿರೋದು. ವೈಶಾಖ್ ಇವ್ರ ಜೊತೆ ಕೃಷಿ ಜೊತೆ ನಂಟಿತ್ತು. ಇದರಿಂದ ಬೇಸರಗೊಂಡಿದ್ರು ಪತ್ನಿ. 1 ತಿಂಗಳಿಂದ ಕೃಷಿ ಮನೆಯಲ್ಲಿ ವೈಶಾಖ್ ಉಳ್ಕೊಂಡಿದ್ರು. ನಟಿಯನ್ನ ಬಿಟ್ಟು ಬಾ ಅಂತ ಹೇಳಿದ್ರು. ವೈಶಾಖ್ ಮಾತ್ರ ಬರುವಂತೆ ಕಾಣಿಸ್ತಾ ಇರಲಿಲ್ಲ. ಡಿವೋರ್ಸ್ ಪಡೆಯೋದಕ್ಕೂ ಕೂಡ ವೈಶಾಖ್ ಮುಂದಾಗಿದ್ರು. ಇನ್ನು ಮಾನಸಿಕ ಖಿನ್ನತೆಗೂ ಒಳಗಾಗಿದ್ರು ವೈಶಾಖ್ ಉಪಾಧ್ಯಾಯ. ಹಾಗೆ ವೈಶಾಖ್ ಯಾರ ಜೊತೆಯೂ ಕೂಡ ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ. ತಂದೆ ಜೊತೆ ವಾರಕ್ಕೊಮ್ಮೆ ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ನಿನ್ನೆ ಆತ್ಮಹತ್ಯೆಯ ಬಗ್ಗೆ ನಟಿಗೆ ಕರೆ ಮಾಡಿ ಹೇಳಿದ್ರು, ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ, ಆಗೋದಿಲ್ಲ ಅಂತ. ಅಂದ್ರೆ ಇದು 2-3 ದಿನಗಳ ಕತೆ ಅಲ್ಲ. ಸುಮಾರು 2-3 ತಿಂಗಳ ಹಿಂದೆ AVRನ ಮಾಲೀಕ ಅರವಿಂದ್ ರೆಡ್ಡಿ ಅವರ ಜೊತೆಗೆ ಕೃಷಿ ತಾಪಂಡ ಅವರ ಹೆಸರು ತಳಕ ಹಾಕೊಂಡಿತ್ತು. ಬೇರೆಯವರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಹೆಲಿಕಾಪ್ಟರ್ ಅಥವಾ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ರು ವಿದೇಶಕ್ಕೆ ಹೋಗೋದಕ್ಕೆ. ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು ಬೇರೆಯವ್ರ ಜೊತೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ಅರವಿಂದ್ ರೆಡ್ಡಿ ಅವರ ಜೊತೆ ಸುಮಾರು 7-8 ಕೋಟಿ ರೂಪಾಯಿ ಕೊಡಬೇಕು ಅಂತ ಬೆದರಿಕೆ ಹಾಕಿದ್ರಲ್ಲ, ಅದೇ ವ್ಯಕ್ತಿ ವೈಶಾಖ್. ಇಬ್ರು ಕೂಡ ಒಂದೇ ಅಪಾರ್ಟ್ಮೆಂಟ್ ನಲ್ಲಿದ್ರು. ಆಲ್ರೆಡಿ ಮದುವೆ ಆಗಿತ್ತು. ಡಿವೋರ್ಸ್ ತಗೊಳ್ಳೋದಕ್ಕೆ ಮುಂದಾಗಿದ್ರು. ಮಾನಸಿಕ ಖಿನ್ನತೆಗೊಳಗಾಗಿದ್ರು ವೈಶಾಖ್ ಅನ್ನೋದು ಗೊತ್ತಾಗ್ತಾ ಇದೆ. ಅದೇನೇ ಇರಲಿ, ಒಂದು ಕಡೆ ನಾವು ಗಮನಿಸಬೇಕು, ಮೊನ್ನೆ ತಾನೇ OTT ಪ್ಲಾಟ್ಫಾರ್ಮ್ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಅಂತ ಪ್ಲಾಟ್ಫಾರ್ಮ್ ಅನ್ನ ಉದ್ಘಾಟನೆ ಮಾಡಿದ್ರು ಅರವಿಂದ್ ರೆಡ್ಡಿ. ಇದರ ಬೆನ್ನಲ್ಲೇ ಕೃಷಿ ತಾಪಂಡ ಕೂಡ ಅಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಬೆಂಗಳೂರಿನಿಂದ. ಇದರ ಮಧ್ಯದಲ್ಲಿ ವೈಶಾಖ್ಗೆ ಅದು ಏನ್ ಬೇಸರ ಆಯ್ತೋ, ಅಥವಾ ಒಂದು ಕಡೆ ಹೆಂಡತಿ, ಒಂದು ಕಡೆ ತಂದೆ ಜೊತೆ ಒಂದು ವಾರಕ್ಕೊಂದ್ಸರಿ ಮಾತ್ರ ಮಾತನಾಡ್ತಾ ಇದ್ದಿದ್ದು, ಹಾಗೆ ಕೃಷಿ ತಾಪಂಡ ಕೂಡ ತಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥ ಬೇಸರವೋ ಏನೋ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಜಿದ್ದಿನ ನಡುವೆ ಅಥವಾ ಬೇಸರಗಳ ನಡುವೆ ಡಿಪ್ರೆಷನ್ಗೆ ಜಾರಿದ್ರು ಗೊತ್ತಾಯ್ತು. ನಿನ್ನೆ 11:30 ಬಂದಿದ್ದಾರೆ. ಇಷ್ಟೆಲ್ಲ ಘಟನೆ ಬೆಳಕಿಗೆ ಬಂದಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಫಿಲ್ಮಿ ಬ್ಯೂರೋ ಹೆಡ್ ದೀಪಿಕಾ. ಕೃಷಿ ತಾಪಂಡ ಅವರ ಹೆಸರು ಇದೇ ರೀತಿಯಾದಂಥ ರಿಲೇಶನ್ಶಿಪ್ ನಲ್ಲಿ ಬರ್ತಾ ಇರೋದು, ತಳಕ ಹಾಕೊಳ್ತಿರೋದು ಮೊದಲ ಬಾರಿ ಅಲ್ಲ. ಬಟ್ ಜೊತೆಲೇ ಇದ್ರ, ಯಾವ ವಿಚಾರ ಕಿತ್ತಾಡ್ಕೊಂಡಿದ್ರು, ಬಂದ ನಂತರದಲ್ಲಿ ಅವರಿಗೆ ಆಘಾತ ಒಳಗಾಯ್ತು. ನೆಕ್ಸ್ಟ್ ಅವ್ರು ತೆಗೆದುಕೊಂಡಂತ ಸ್ಟೆಪ್ ಏನು? ದೀಪಿಕಾ, ಹೆಚ್ಚಿನ ಡೀಟೇಲ್ಸ್. ಡಯಾನಾ, ವೈಶಾಖ್ ಮತ್ತೆ ಕೃಷಿತಾ ಪಂಡ ಏನಿದ್ದಾರೆ ಅವರೊಬ್ರು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ರು. ಅರವಿಂದ್ ರೆಡ್ಡಿ ಮತ್ತೆ ಕೃಷಿತಾ ಪಂಡ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅರವಿಂದ್ ರೆಡ್ಡಿ ಅವರಿಗೆ ಕೃಷಿತಾ ಪಂಡ ಫ್ರೆಂಡ್ ವೈಶಾಖ್ ಅವರು 8 ಕೋಟಿಗೆ ಡಿಮಾಂಡ್ ಇಟ್ಟಿದ್ರು ಅನ್ನುವಂಥದ್ದು ಕೂಡ ಒಂದು ಸುದ್ದಿ ಇತ್ತು. ಇದಾದ್ಮೇಲೆ ವೈಶಾಖ್ ಮೇಲೆ ಅಲಿಗೇಷನ್ಸ್ ಕೂಡ ಆಗಿತ್ತು, ದೂರನ್ನ ಕೂಡ ದಾಖಲಿಸಲಾಗಿತ್ತು. ಇದೆಲ್ಲದರ ಮಧ್ಯೆ ಇದೀಗ ವೈಶಾಖ್ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೃಷಿತಾ ಪಂಡ ನಿವಾಸದಲ್ಲೇ ಅವರ ರೂಮಿನಲ್ಲಿ ನೇಣಿಗೆ ಶರಣಾಗಿರುವಂತದ್ದು ಬೆಳಕಿಗೆ ಬಂದಿದೆ. ಇನ್ನು ನಿನ್ನೆ ರಾತ್ರಿ ವೈಶಾಖ್ ಅವರು ಏಕಾಏಕಿ ಕೃಷಿತಾ ಪಂಡಗೆ ಕಾಲ್ ಮಾಡಿ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷಿತಾ ಪಂಡ ವೆಯ್ಟ್ ಮಾಡು, ನಾನು ಬರ್ತೀನಿ, ಸೊ ಬಂದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು. ಅದಾದ ನಂತರ ಏನಾಗಿದೆಯೋ ಗೊತ್ತಿಲ್ಲ, ವೈಶಾಖ್ ಏಕಾಏಕಿ ಒಂದು ಆತ್ಮಹತ್ಯೆಗೆ ಶರಣಾಗುವಂತ ನಿರ್ಧಾರವನ್ನ ತಗೊಂಡಿದ್ದಾರೆ. ಸೊ
ಸುಮಾರು 11:30 ಸುಮಾರಿಗೆ ಕೃಷಿತಾ ಪಂಡ ಮನೆಗೆ ಬಂದು ನೋಡಿದಾಗ ತನ್ನ ಅಪಾರ್ಟ್ಮೆಂಟ್ಗೆ ಅಂದ್ರೆ RR ನಗರದಲ್ಲಿರುವಂತಹ ತನ್ನ ಅಪಾರ್ಟ್ಮೆಂಟ್ಗೆ ಬಂದು ನೋಡಿದಾಗ ಶಾಕೆ ಎದುರಾಗಿತ್ತು. ಯಾಕಂದ್ರೆ ತಮ್ಮ ನಿವಾಸದಲ್ಲೇ ನೇಣಿಗೆ ಶರಣಾಗಿರುವಂತದ್ದು. ಇನ್ನು ವೈಶಾಖಿ ಅವರು ಯಾಕೆ ಕೃಷಿತಾ ಪಂಡ ನಿವಾಸದಲ್ಲಿ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟಾಗುತ್ತೆ. ಆದ್ರೆ ಕಳೆದ 1 ವರ್ಷದಿಂದ ಅವರ ಪತ್ನಿ ಹೇಳುವ ರೀತಿ ಅಂದ್ರೆ ವೈಶಾಖ್ ಪತ್ನಿ ಮೇಘ ಹೇಳುವ ರೀತಿ ಕಳೆದ 1 ವರ್ಷದಿಂದ ಕೃಷಿತಾ ಪಂಡ ಏನು ವೈಶಾಖ್ ಅವರು ಕೃಷಿತಾ ಪಂಡ ಮನೆಯಲ್ಲೇ ಇದ್ದಾರೆ, ವಾಸಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಕೃಷಿತಾ ಪಂಡ ನಿವಾಸದ 2 ಕೀ ಏನಿತ್ತು, 2 ಕೀ ಒಂದು ಕೃಷಿತಾ ಪಂಡ ಮತ್ತೆ ವೈಶಾಖ್ ಕೈಯಲ್ಲಿತ್ತು. ಸೊ ಕೃಷಿತಾ ಪಂಡ ಎಲ್ಲೇ ಹೋದ್ರು ಕೂಡ ವೈಶಾಖ್ ಅವರು ಆ ಮನೆಗೆ ಹೋಗ್ಬಹುದಿತ್ತು. ಆ ಕಾರಣಕ್ಕಾಗಿ ಅವರು ಮನೆಗೆ ಹೋಗಿ ಅಲ್ಲಿ ಒಂದು ನೇಣಿಗೆ ಶರಣಾಗಿದ್ದಾರೆ. ಇನ್ನು ಮೇಘಾ ಹೇಳುವ ಪ್ರಕಾರ ಯಾರ ಮೇಲೂ ಕೂಡ ಆರೋಪ ಇಲ್ಲ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಮುಂದೆ ನೀವೇ ತನಿಖೆ ನಡೆಸಿ ಅನ್ನುವಂತ ಮಾತನ್ನ ಕೂಡ ಪೊಲೀಸರಿಗೆ ಹೇಳಿರುವಂತದ್ದು. ಆದ್ರೆ ಕೃಷಿತಾ ಪಂಡ ವಿಚಾರಕ್ಕಾಗಿ ಪದೇ ಪದೇ ವೈಶಾಖ್ ಮತ್ತು ಆತನ ಪತ್ನಿ ಮೇಘಾಗೆ ಜಗಳ ಆಗ್ತಾ ಇತ್ತು. ಮೇಘಾಗೆ ವೈಶಾಖ್ ಡಿವೋರ್ಸ್ ಕೊಡಕ್ಕೆ ಕೂಡ ಮುಂದಾಗಿದ್ರು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಸೊ ಈ ಕಾರಣಕ್ಕಾಗಿ ಒಂದು ಮಾನಸಿಕವಾಗಿ ಇದರಿಂದ ಕುಗ್ಗಿ ಹೋಗಿದ್ರ ವೈಶಾಖ್. ಯಾಕಂದ್ರೆ ಅವರ ತಂದೆಯ ಜೊತೆ ಮಾತ್ರ ವಾರಕ್ಕೊಮ್ಮೆ ಮಾತಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಬಂದಿದೆ. ಇನ್ನ ಮುಂದಿನ ದಿನಗಳಲ್ಲಿ ತನಿಖೆಯಿಂದಾಗಿ ಒಂದಿಷ್ಟು ಮಾಹಿತಿ ಕೂಡ ಹೊರ ಬೇಕಾಗಿದೆ. ಇನ್ನೊಂದು ಕಡೆ ತನಿಷಾ ಕುಪ್ಪಂಡ ಈ ಹಿಂದೆ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು, ತಾವನ್ನು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ, ನಾನು ಕೂಡ ಒಂದಿಷ್ಟು ಮೆಡಿಟೇಷನ್ ಆಗಿರ್ಬೋದು, ಒಂದಿಷ್ಟು ಟ್ರೀಟ್ಮೆಂಟ್ ಅನ್ನ ತಗೋತಿದ್ದೀನಿ ಅನ್ನೋದು ಕೂಡ ಬಾಯ್ ಬಿಟ್ಟಿದ್ದಾರೆ. ಈ ಅರವಿಂದ್ ರೆಡ್ಡಿ ಮತ್ತು ಕೃಷಿತಾ ಪಂಡ ವಿಚಾರದಲ್ಲಿ ವೈಶಾಖ್ ಮತ್ತೆ ಕೃಷಿತಾ ಪಂಡ ಇಬ್ರು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಡಯಾನಾ, ಈಗ ಮಾನಸಿಕ ಖಿನ್ನತೆಗೆ ಏನಾದ್ರೂ ಜಾರಿದ್ರ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ದೀಪಿಕಾ? ಮೇಘ ಅವ್ರ ಅಂದ್ರೆ ಡಯಾನಾ ಮೇಘ ಅವರು ಅಂದ್ರೆ ವೈಶಾಖ್ ಪತ್ನಿ ಮೇಘ ಅವರು ಹೇಳುವ ರೀತಿ ವೈಶಾಖ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಅಲಿಗೇಷನ್ ಬಂದಿತ್ತು. ಸೊ ದೂರು ಕೂಡ ದಾಖಲಾಗಿತ್ತು. ಒಂದು ಕಡೆ ಕೃಷ್ಣಾ ಪಂಡ ಮತ್ತೆ ಇವರಿಬ್ಬರ ನಡುವೆ ಸಂಬಂಧವಿತ್ತು. ಇದೆಲ್ಲವನ್ನ ಗಮನಿಸಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅನ್ನುವಂತ ಕೂಡ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಸೊ ತನಿಖೆಯಿಂದ ಒಂದಿಷ್ಟು ಮಾಹಿತಿಗಳು ಹೊರಬರ್ಲಿಕ್ಕಿದೆ. ಡಯಾನಾ, ಈಗ ಕಾಕತಾಳೀಯವೋ ಅಥವಾ ಏನು ಎತ್ತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ನಿನ್ನೆ ತಾನೇ OTT ಪ್ಲಾಟ್ಫಾರ್ಮ್ಗೆ ಅರವಿಂದ್ ರೆಡ್ಡಿ ಅವರು ಲಾಂಚ್ ಮಾಡಿದ್ರು. ಅದರ ಮಧ್ಯದಲ್ಲಿ ಈ ಎಲ್ಲಾ ದುರ್ಘಟನೆ ನಡೆದೋಗಿರೋದು ಒಂದಕ್ಕೊಂದೇನಾದ್ರೂ ಇಂಟರ್ಲಿಂಕ್ ಇರಬಹುದಾ ಅಂತ? ಡಯಾನಾ, ಮಾನಸಿಕವಾಗಿ ಯಾಕೆ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಬಟ್ AVR ಇದ್ರ ಅಂದ್ರೆ ಮಾಲೀಕ ಅರವಿಂದ್ ರೆಡ್ಡಿ ಅವರು ನಿನ್ನೆ ಅಲ್ಲ ಸುಮಾರು 3 ದಿವಸಗಳ ಹಿಂದೆ ತಮ್ಮ OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ರು. ಅಂದ್ರೆ ಸುಮಾರು 500 ಕನ್ನಡ ಚಿತ್ರಗಳನ್ನ ತಮ್ಮ OTT ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಗಳು ಕನ್ನಡ ಸಿನಿಮಾವನ್ನ ಪರ್ಚೇಸ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು OTT ಪ್ಲಾಟ್ಫಾರ್ಮ್ ನಿರ್ಮಾಣಕ್ಕೆ ಅವರು ಮುಂದಾಗಿರುವಂತದ್ದು. ಇನ್ನೊಂದು ಕಡೆ ಕೃಷಿತಾ ಪಂಡ ವೈಶಾಖ್ ಆತ್ಮಹತ್ಯೆ ಮುಂಚೆ ಏನು ಅವರು ಯಲಹಂಕದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಲಾಸ್ಟ್ ಕಾಲ್ ಅಲ್ಲಿ ಕೃಷಿತಾ ಪಂಡ ಜೊತೆ ವೈಶಾಖ್ ಮಾತಾಡ್ತಿರೋದು ತಾನು ತನಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ, ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷಿತಾ ಪಂಡ ಹೇಳಿರುವಂತ ಮಾತು, ನಾನು ಬರೋ ತನಕ ವೇಟ್ ಮಾಡೋ, ನಾವು ನಾಳೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅನ್ನುವಂತ ಮಾತು ಮಾತಾಡಿದ್ದಾರೆ. ಇದೇ ಕೊನೆಯ ಕಾಲ್ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಸದ್ಯಕ್ಕೆ ಗೊತ್ತಾಗಿದೆ. ಡಯಾನಾ, ಡೀಟೇಲ್ಸ್ಗಾಗಿ ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.